ನ್ಯಾಯಾಲಯದ ಆದೇಶವೇ ಅಂತಿಮ. ಸಿವಿಲ್ ನ್ಯಾಯಾಲಯವು ಒಂದು ಆಸ್ತಿಯ ಕ್ರಯಪತ್ರವನ್ನು ನೋಂದಾಯಿಸಲು ಆದೇಶಿಸಿದರೆ ಅದನ್ನು ಪಾಲಿಸುವುದು ನೋಂದಣಿ ಅಧಿಕಾರಿಗಳ ಕರ್ತವ್ಯ. ಖಾತಾ ಇಲ್ಲವೆಂಬ ನೆಪದಲ್ಲಿ ನ್ಯಾಯಾಲಯದ ಆದೇಶವನ್ನು ನಿರ್ಲಕ್ಷಿಸುವಂತಿಲ್ಲ. ಈ ಆದೇಶವು ಕೇವಲ ನ್ಯಾಯಾಲಯದಿಂದ ಡಿಕ್ರಿ ಪಡೆದ ಪ್ರಕರಣಗಳಿಗೆ ಮಾತ್ರವಲ್ಲದೆ ನೋಂದಣಿ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ತರಲು ಸಹಕಾರಿಯಾಗಿದೆ. ನೀವು ಆಸ್ತಿ ನೋಂದಣಿ ವೇಳೆ ಇಂತಹ ಸಮಸ್ಯೆಯನ್ನು ಎದುರಿಸುತ್ತಿದ್ದರೆ ಈ ಹೈಕೋರ್ಟ್ ತೀರ್ಪಿನ ಪ್ರತಿಯನ್ನು ಅಧಿಕಾರಿಗೆ ತೋರಿಸಿ ನ್ಯಾಯ ಪಡೆಯಬಹುದು. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಐತಿಹಾಸಿಕ ಜಯ ದಾಖಲಿಸಿದ್ದು, ಈಗ ಪಕ್ಷದ ಮುಂದಿನ ಗುರಿ 2027ರ ಉತ್ತರ ಪ್ರದೇಶ ವಿಧಾನಸಭೆ ಚುನಾವಣೆ ಎಂದು ಬಿಜೆಪಿ ನಾಯಕರು ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ರಾಜೀನಾಮೆ ಇಲ್ಲ ಸ್ಪಷ್ಟಪಡಿಸಿದ ಮಮತಾ ಬ್ಯಾನರ್ಜಿ. ನಾನು ಮಣಿಯುವವಳಲ್ಲ, ರಾಜೀನಾಮೆ ವದಂತಿಗಳಿಗೆ ತೆರೆ ಎಳೆದ ದೀದಿ. ಟಿವಿಕೆ ದಳಪತಿ ವಿಜಯ್ ಪಕ್ಷದಲ್ಲಿ ಗೆದ್ದ ತುಮಕೂರಿನ ಸುನೀಲ್ ಆನಂದ್. ದಶಕಗಳ ಹಿಂದೆಯೇ ತಮಿಳುನಾಡಿಗೆ ವಲಸೆ ಹೋಗಿದ್ದ ಕುಟುಂಬದವರಾದ ಸುನೀಲ್ ಆನಂದ್ ಇದೀಗ ತಮಿಳುನಾಡಿನಲ್ಲಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ತುಮರಿ ಗ್ರಾಮದ ಮರ್ಯಾದೆ ಮೂರ್ತಿ ಹಾಮಭಟ್ಟ ಅವರ ಅಳಿಯರಾದ ವಿಷ್ಣುನಾಥ್ ಕೇರಳದಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. Like, comment, and subscribe.